ಮತ್ತೆ ನಾನು ಮೇಜರ್ ಇನ್ನೊಂದು ಒಳ್ಳೆ ಪರ್ಫಾರ್ಮ್ ಮಾಡುವಂತ ಕ್ಯಾರೆಕ್ಟರ್ಸ್ ಹುಡುಕ್ತೀನಿ. ಸೊ ಅಂತ ಕ್ಯಾರೆಕ್ಟರ್ಸ್ ಅಂತ ನರೇಷನ್ಗಳನ್ನ ಕೇಳ್ತಾ ಇದ್ದೀನಿ. ತುಂಬಾ ಒಳ್ಳೆ ಹೊಸ ಹುಡುಗರು ಕೂಡ ಅಷ್ಟೇ ಹಾರ್ಡ್ ವರ್ಕಿಂಗ್ ಒಳ್ಳೆ ಟ್ಯಾಲೆಂಟೆಡ್ ಹುಡುಗರು ಬರ್ತಾ ಇದಾರೆ. ಸೊ ಆದಷ್ಟು ಬೇಗ ಹೇಳ್ತೀನಿ ನಾನು. ಸಿನಿಮಾ ಅಂತ ಕಾನ್ಸಂಟ್ರೇಟ್ ಮಾಡ್ತಾನೆ ಇಲ್ಲ ಅಂತೇನಿಲ್ಲ, ಒಳ್ಳೆ ಆಪರ್ಚುನಿಟಿ ಬಂದ್ರೆ ಡೆಫಿನೆಟ್ಲಿ. ಸೊ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ತಾ ಇರೋದನ್ನ ಕೇಳ್ತೀನಿ. ಸಿಕ್ಕಾಪಟ್ಟೆ ನೀವಿಬ್ರು, ನಿಮ್ಮ ಪೇರು ಸಿಕ್ಕಾಪಟ್ಟೆ ವೈರಲ್ ಆಗಿರೋದು ಸೋಷಿಯಲ್ ಮೀಡಿಯಾದಲ್ಲಿ. ಆನ್ ಸ್ಕ್ರೀನ್ ಅಲ್ಲಿ ಹೆಂಗ್ ನೀವಿಬ್ರು ಜೋಡಿ ಆಗಿದ್ದೀರೋ ಹಾಗೆ ರಿಯಲ್ ಲೈಫ್ ಅಲ್ಲೂ ನೀವಿಬ್ರು ಯಾಕೆ ಜೋಡಿ ಆಗ್ಬಾರ್ದು ಅಂತ ಹೇಳ್ತಾರೆ. ಆಮೇಲೆ ಇವ್ರಿಗೆ ಹೇಳ್ತಾರೆ, ತುಂಬಾ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ನಿಶಾ ಅವರು. ನಮ್ಗೆ ಕ್ಲೋಸ್ ಆಗಿದ್ದಾರೆ ಬಟ್ ಅವ್ರು ಒಪ್ಕೊಳ್ತಾನೆ ಇಲ್ಲ, ನಾನು ರಿಲೇಶನ್ಶಿಪ್ ಅಲ್ಲಿ ಇದ್ದೀನಿ, ನಾನು ಲವ್ ಮಾಡ್ತಾ ಇದ್ದೀನಿ, ನಾವಿಬ್ರು ರಿಯಲ್ ಲೈಫ್ ಲವರ್ಸು ಅಂತಂದು ಈ ತರದ್ ಒಂದಿಷ್ಟು ಕಮೆಂಟ್ಸ್. ಸೊ ನೀವಿಬ್ರು ಸೇರಿ ಏನ್ ಹೇಳ್ತೀರಾ ಈ ಒಂದು ವಿಷಯಕ್ಕೆ ಅಂತ? ಇಲ್ಲ, ಅದು ಇಲ್ಲ ಅಂದ್ರೂ ಮುಂಚೆಯಿಂದನೂ ಇತ್ತು ಅನ್ಕೋತೀನಿ. ಇವ್ರು ಗಟ್ಟಿಮೇಳ ಮಾಡ್ಬೇಕಾದ್ರು ಇವ್ರ ಪೇರ್ ಎಕ್ಸ್ಟ್ರಾರ್ಡಿನರಿ ತುಂಬಾ ಒಳ್ಳೆ ಹೆಸರನ್ನ ಮಾಡಿತ್ತು. ಅವಾಗ್ಲೂ ಕೂಡ ಗಟ್ಟಿಮೇಳ ಪೇರ್ ಕೂಡ ತುಂಬಾ ಎಕ್ಸ್ಟ್ರೀಮ್ಲಿ ಹೈ ಲೆವೆಲ್ ಆಫ್ ಇದಿತ್ತು, ಅವ್ರಿಗೆ ಪಾಪ್ಯುಲಾರಿಟಿ ಇತ್ತು. ಅವಾಗ್ಲೂ ಪ್ರಾಬ್ಲಿ ಹೇಳ್ತಿದ್ರು ಅನ್ಕೋತೀನಿ ನಾನು, ಅವ್ರ ಪೇರ್ ಆಗ್ಬೋದಲ್ಲ ಅನ್ನೋ. ಅಂದ್ರೆ ಜನರಿಗೆ ಆ ಸ್ಕ್ರೀನ್ ಅಲ್ಲಿ ಆ ಪೇರ್ಸ್ ನೋಡಿ ಅದೊಂದು ಆ ಸೆಳೆತ ಆಗಿರುತ್ತೆ. ಅಂದ್ರೆ ಆ ಪ್ರೀತಿ ವಿಶ್ವಾಸನ ಅವ್ರು ಆ ರೀತಿಲಿ ಕೊಡ್ತಾರೆ, ಚೆನ್ನಾಗಿರುತ್ತಲ್ಲ ಅನ್ನೋದು. ಸೇಮ್ ನಮ್ ಕೇಸಲ್ಲೂ ಅದೇ ತರದಲ್ಲಿ ತುಂಬಾ ಜನ ಹೇಳೋದನ್ನ ನಾವು ಕೇಳಿಸ್ಕೊಂಡಿದೀವಿ. ಇರ್ಬೋದು ಆಯ್ತಾ, ಆ ಜನರಿಗೆ ಆ ಪ್ರೀತಿ ಅನ್ನೋಂಥದ್ದು ಇದ್ದೇ ಇದೆ. ಬಟ್ ನನಗನ್ಸುತ್ತೆ ಅದು ಒಂದ್ ಲೆಕ್ಕದಲ್ಲಿ ತುಂಬಾ ಒಳ್ಳೆ ವಿಷಯ ಅಲ್ವಾ. ಅಂದ್ರೆ ಅವರೆಲ್ಲೋ ನಮಗ್ ಕನೆಕ್ಟ್ ಆಗಿದ್ದಾರೆ ಅನ್ಸುತ್ತಲ್ಲ. ಡೆಫಿನೆಟ್ಲಿ ಅವರು ನಮ್ಮನ್ನ ನೋಡ್ತಾ ಆ ಲೆವೆಲ್ ಯೋಚನೆ ಮಾಡ್ತಾ ಇದಾರೆ ಅಂದ್ರೆ ಅವ್ರ ಆ ಪಾತ್ರಗಳಿಗೆ ಎಷ್ಟು ಕನೆಕ್ಟ್ ಆಗಿರ್ಬೋದು ಅನ್ನೋಂಥದ್ದನ್ನ ನಾನು ಯೋಚನೆ ಮಾಡ್ತೀನಿ. ಸೊ ನನಗನ್ಸುತ್ತೆ ದಟ್ ಇಸ್ ಆಲ್ಸೋ ಪಾಸಿಟಿವ್ ಅನ್ಸುತ್ತೆ ನನಗೆ. ಓಕೆ, ನೀವು ಪಾಸಿಟಿವ್ ಬಗ್ಗೆ ಹೇಳ್ತಾ ಇದ್ದೀರಾ, ಬಟ್ ಜನಗಳ ಪ್ರಶ್ನೆಗೆ ಹೌದು ಇಲ್ಲ ಅಂತ ಏನು ಗೊತ್ತಾಗ್ಲಿಲ್ಲ. ಈ ಇಲ್ಲ ಅನ್ನೋಂಥ ಉತ್ತರ ನಾವು ಸುಮಾರು ಸಲ ಆಲ್ರೆಡಿ ಕೊಟ್ಟಿದ್ದೀವಿ, ಸುಮಾರಷ್ಟು ಜಾಗದಲ್ಲಿ ಆ ಕ್ಲಾರಿಟಿನ ಆಲ್ರೆಡಿ ಕೊಟ್ಟಿದ್ದೀವಿ. ಇದೆಲ್ಲ ನಿಮ್ಮ ಪಾರ್ಟ್ ಇಂದ ಅವರು ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡು ಮಾತಾಡ್ತಾ ಇರೋದು ಅಂತ. ಸೊ ಇನ್ನೊಂದು ವಿಷಯ ನಿಶಾ ಬಗ್ಗೆ ಬಂದಿರೋದಂತಂದ್ರೆ ಬಿಗ್ ಬಾಸ್ ಹೋಗ್ತಾರೆ ಅನ್ನುವಂಥದ್ದು ಕೇಳ್ಪಟ್ಟೆ. ಇಲ್ಲ, ನಂಗೂ ಇದೇ ತರ ಈಗ ಸುಮಾರು ಇವಾಗ ನೋಡಿ ಚೆನ್ನಾಗಿ ಬಂದಿರ ನೀವೀಗ ಟ್ರ್ಯಾಕಿಗೆ. ಈಗ ಮೆಲ್ಲೆ ಊಹಾಪೋಹಗಳಲ್ಲಿ ಬರ್ತಾ ಇದ್ದೀರಾ ಬಿಗ್ ಬಾಸ್. ಖಂಡಿತವಾಗ್ಲಿ 30 ದಿವಸದಲ್ಲಿ ಇವಾಗ ಒಂದ್ ದಿವಸ ರಜೆ ಇಲ್ಲ ಅಂತ ನಾನು ಆಗ್ಲಿಂದ ನಾವು ಬಡ್ಕೋತಿದ್ವಿ. ನೀವು ಸಡನ್ ಬಿಗ್ ಬಾಸ್ ಹೋಗ್ಬಿಟ್ರಿ. ನಮ್ ಕರ್ತವ್ಯ ಇರತ್ತಲ್ವಾ, ಬಂದಿರತ್ತಂದ್ರೆ ಅದೇನು ಇಲ್ಲ ಅಂತ ನಾವು ಕ್ಲಾರಿಫಿಕೇಶನ್ ಇಲ್ಲ. ಸೊ ಅಣ್ಣಯ್ಯ ಸೀರಿಯಲ್ ಅಂದ್ರೆ ನೀವು ಮಾಡ್ತಾ ಇದ್ದೀರಾ, ಅದು ಚೆನ್ನಾಗಿ ಹೋಗ್ತಾ ಇದೆ ಸೀರಿಯಲ್. ಅದ್ರ ಜೊತೆಗೆ ನಿಮ್ಮ ಸಿನಿಮಾದಲ್ಲಿ ಯಾವ ತರ ನೀವು ವರ್ಕ್ ಮಾಡ್ತಾ ಇದ್ದೀರಾ, ಪ್ರಾಜೆಕ್ಟ್ ಗಳನ್ನ ಒಪ್ಕೊಳ್ತಾ ಇದ್ದೀರಾ, ಕತೆಗಳನ್ನ ಕೇಳ್ತಾ ಇದ್ದೀರಾ, ಏನಾಗ್ತಾ ಇದೆ ಅಂತ? ಒಂದಷ್ಟು ಕತೆಗಳನ್ನ ಕೇಳ್ತಾ ಇದ್ದೀನಿ. ನಮ್ದು ಸುಮಾರಷ್ಟು ಪ್ರಾಜೆಕ್ಟ್ಗಳು ಕೂಡ ಲೈನ್ಅಪ್ಸ್ ಅಲ್ಲಿ ಇದೆ ಮಾತುಕತೆಯಲ್ಲಿ. ಸೊ ನಾನು ಮೇಜರ್ಲಿ ನೋಡೋದು ಕಂಟೆಂಟ್, ಸ್ಟೋರಿ, ಒಳ್ಳೆ ಟೀಮ್ ಅನ್ನ ನಾನು ನೋಡ್ತೀನಿ. ನಾನು ಬಯಸೋದು ನಮ್ಮ ಇಂಡಸ್ಟ್ರಿಯಿಂದ ಕೂಡ ಒಳ್ಳೆ ಕತೆಗಳು ಹೊರಗಡೆ ಬರಬೇಕು, ಒಳ್ಳೆ ಕತೆನ ಹೇಳ್ಬೇಕು. ಮತ್ತೆ ನಾನು ಮೇಜರ್ ಇನ್ನೊಂದು ಒಳ್ಳೆ ಪರ್ಫಾರ್ಮ್ ಮಾಡುವಂತ ಕ್ಯಾರೆಕ್ಟರ್ಸ್ ಹುಡುಕ್ತೀನಿ. ಸೊ ಅಂತ ಕ್ಯಾರೆಕ್ಟರ್ಸ್ ಅಂತ ನರೇಷನ್ಗಳನ್ನ ಕೇಳ್ತಾ ಇದ್ದೀನಿ. ತುಂಬಾ ಒಳ್ಳೆ ಹೊಸ ಹುಡುಗರು ಕೂಡ ಅಷ್ಟೇ ಹಾರ್ಡ್ ವರ್ಕಿಂಗ್ ಒಳ್ಳೆ ಟ್ಯಾಲೆಂಟೆಡ್ ಹುಡುಗರು ಬರ್ತಾ ಇದಾರೆ. ಸೊ ಆದಷ್ಟು ಬೇಗ ಹೇಳ್ತೀನಿ ನಾನು. ಈಗ ಸದ್ಯಕ್ಕೆ ಅವ್ರು ಹೇಳ್ದಂಗೆ ಪುರ್ಸತ್ತಿಲ್ಲ. ಲೇಡಿ ಶಂಕರಣ್ಣ ದೊಡ್ಡ ಬಿರದಾಗೋಯ್ತು ನೋಡಿ ಸ್ವಾಮಿ, ನಾವಿರೋದು ಹೀಗೆ. ಕಂಪ್ಲೀಟ್ಲಿ ಈ ಕೆಲ್ಸಗಳಲ್ಲಿ ಬ್ಯುಸಿ ಆಗಿದ್ದೀನಿ. ಸಿನಿಮಾ ಅಂತ ಕಾನ್ಸಂಟ್ರೇಟ್ ಮಾಡ್ತಾನೆ ಇಲ್ಲ ಅಂತೇನಿಲ್ಲ, ಒಳ್ಳೆ ಆಪರ್ಚುನಿಟಿ ಬಂದ್ರೆ ಡೆಫಿನೆಟ್ಲಿ ಮಾಡ್ತೀರಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೆಕ್ಟಿಕ್ ಡೇ ಅಲ್ಲಿ ಸ್ವಲ್ಪ ಟೈಮ್ ನ ಫ್ರೀ ಮಾಡ್ಕೊಂಡು ನಮಗೋಸ್ಕರ, ಇದು ಸ್ವಲ್ಪ ಟೈಮ್ ಸ್ವಲ್ಪ ಜಾಸ್ತಿ ಟೈಮ್ ಫ್ರೀ ಮಾಡ್ಕೊಂಡು ನಮಗೋಸ್ಕರ ತುಂಬಾ ಚೆನ್ನಾಗಿ ಮಾತಾಡಿದ್ದೀರಾ. ಥ್ಯಾಂಕ್ ಯು, ನಾನು ಎಂಜಾಯ್ ಮಾಡಿದೆ ನಿಮ್ಮ ಜೊತೆ. ಥ್ಯಾಂಕ್ ಯು ವೆರಿ ಮಚ್. ನಿಮ್ ಜೊತೆ ನಾವು ಮಾತಾಡಿ ತುಂಬಾ ಖುಷಿ ಆಯ್ತು. ನಾವಷ್ಟು ತುಂಬಾ ವಿಷಯಗಳನ್ನ ಶೇರ್ ಮಾಡುವಂತ ಒಂದು ಅವಕಾಶ ನಮಗೂ ಕೂಡ ಸಿಕ್ತು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ನಮ್ಮ ಶಿವು ಮತ್ತೆ ಪಾರು ಮಾತು. ಈ ವಿಡಿಯೋ ನಿಮ್ಗೆ ಹೋಪ್ಲಿ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ನಮ್ಮ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.